ಕಲಬುರಗಿಯಲ್ಲಿ ರಣಬಿಸಿಲ ಹೊಡೆತಕ್ಕೆ ಜನರು ಅಕ್ಷರಶಃ ತತ್ತರಿಸಿದ್ದಾರೆ. ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದು ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಉಷ್ಣಾಂಶ ಏರಿಕೆ ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೂರ್ಯನ ಪ್ರತಾಪಕ್ಕೆ ಜನರು ತತ್ತರ. ರಣಬಿಸಿಲಿಗೆ ಬಸವಳಿದ ಕಲಬುರಗಿ, ನೆತ್ತಿ ಸುಡುವ ಸೂರ್ಯ. ರಣಬಿಸಿಲಿಗೆ ಬಸವಳಿದ ಜನರು, ಬಾಯಾರಿದ ಜನರಿಗಾಗಿ ಕುಡಿಯೋ ನೀರಿನ ವ್ಯವಸ್ಥೆ. ಹೌದು, ಕಲಬುರಗಿ ಜಿಲ್ಲೆಯ 4 ತಾಲೂಕುಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದೆ. ಉಷ್ಣಾಂಶ ಏರಿಕೆ ಜನರನ್ನ ಹೈರಾಣಾಗಿಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸೂರ್ಯದೇವ ನಿಗಿ ಕೆಂಡವಾಗಿದ್ದಾನೆ. ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇಲ್ಲಿ ದಾಖಲಾಗಿದೆ. ಚಿಂಚೋಳಿ ಹಾಗೂ ಅಫ್ಜಲ್ಪುರ ತಾಲೂಕುಗಳಲ್ಲಿ ತಲಾ 44.03 ಡಿಗ್ರಿ ಸೆಲ್ಸಿಯಸ್, ಆಳಂದ ತಾಲೂಕಿನಲ್ಲಿ 44.01 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಅದರಲ್ಲೂ ಕಲಬುರಗಿ ತಾಲೂಕಿನ ಔರಾದ್ ಗ್ರಾಮದಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಉಷ್ಣಾಂಶದ ತೀವ್ರತೆ ಹೆಚ್ಚಿದ ಕಾರಣ ಹವಾಮಾನ ಇಲಾಖೆ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆಯವರೆಗೆ ಅನಾವಶ್ಯಕ ಹೊರಗೆ ಬರದಂತೆ ಜಿಲ್ಲಾಡಳಿತ ಜನರಿಗೆ ಸೂಚಿಸಿದೆ. ಇನ್ನು ಬಿಸಿಲಿನ ಪರಿಣಾಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅದರಲ್ಲಿಯೂ ಚಿಕ್ಕ ಮಕ್ಕಳಲ್ಲಿ ಹಾಗೂ ವಯೋವೃದ್ಧದಲ್ಲಿ ಡಿಹೈಡ್ರೇಷನ್ನಿಂದ ವಾಂತಿ ಭೇದಿ ಸೇರಿದಂತೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಟೆಂಪರೇಚರ್ ಜಾಸ್ತಿ ಇದ್ರೆ ನಿಮಗೆ ಇಫ್ ಯು ಆರ್ ಎಫೆಕ್ಟೆಡ್ ವಿತ್ ಇಟ್, ಸೊ ಯು ವಿಲ್ ಫೀಲ್ ಲೈಕ್ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬರೋ ಥರ ಅಂತ ಅನ್ಸುತ್ತೆ ನಿಮಗೆ, ಅಥವಾ ಗಿಡಿನೆಸ್ ಅನ್ಸುತ್ತೆ, ಚಕ್ಕರ್ ಅಂತ ಹೇಳ್ತೀವಿ, ಗಿಡಿನೆಸ್ ಅನ್ಸುತ್ತೆ ನಿಮಗೆ. ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಯಾಕಂದ್ರೆ ಬ್ಲಡ್ ಡೈಲ್ಯೂಷನ್ ಆಗುತ್ತೆ, ದಟ್ ಗೋಸ್ ಟು ದ ಸ್ಕಿನ್ ಅಂಡ್ BP ಲೋ ಆಗುತ್ತೆ. ಸೊ ಇದರಿಂದ ಹಾರ್ಟ್ ಮೇಲೆ ಬಹಳಷ್ಟು ಒತ್ತಡ ಬೀಳುತ್ತೆ, ಇದರಿಂದ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಬ್ರೈನ್ ಸ್ಟ್ರೋಕ್ಸ್ ಆಗುತ್ತೆ, ದೇರ್ ಇಸ್ ಗೋಯಿಂಗ್ ಟು ಬಿ ಡಿಹೈಡ್ರೇಷನ್. ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಕಲಬುರಗಿ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ದಾಖಲಾಗಿದೆ. ಮೇ ತಿಂಗಳಲ್ಲಿ ರಣಬಿಸಿಲು ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಓಂ ಪ್ರಕಾಶ್, H300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ರಣಬಿಸಿಲ ಹೊಡೆತಕ್ಕೆ ಜನರು ಅಕ್ಷರಶಃ ತತ್ತರಿಸಿದ್ದಾರೆ. ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದು ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಉಷ್ಣಾಂಶ ಏರಿಕೆ ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೂರ್ಯನ ಪ್ರತಾಪಕ್ಕೆ ಜನರು ತತ್ತರ. ರಣಬಿಸಿಲಿಗೆ ಬಸವಳಿದ ಕಲಬುರಗಿ, ನೆತ್ತಿ ಸುಡುವ ಸೂರ್ಯ. ರಣಬಿಸಿಲಿಗೆ ಬಸವಳಿದ ಜನರು, ಬಾಯಾರಿದ ಜನರಿಗಾಗಿ ಕುಡಿಯೋ ನೀರಿನ ವ್ಯವಸ್ಥೆ. ಹೌದು, ಕಲಬುರಗಿ ಜಿಲ್ಲೆಯ 4 ತಾಲೂಕುಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದೆ. ಉಷ್ಣಾಂಶ ಏರಿಕೆ ಜನರನ್ನ ಹೈರಾಣಾಗಿಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸೂರ್ಯದೇವ ನಿಗಿ ಕೆಂಡವಾಗಿದ್ದಾನೆ. ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇಲ್ಲಿ ದಾಖಲಾಗಿದೆ. ಚಿಂಚೋಳಿ ಹಾಗೂ ಅಫ್ಜಲ್ಪುರ ತಾಲೂಕುಗಳಲ್ಲಿ ತಲಾ 44.03 ಡಿಗ್ರಿ ಸೆಲ್ಸಿಯಸ್, ಆಳಂದ ತಾಲೂಕಿನಲ್ಲಿ 44.01 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಅದರಲ್ಲೂ ಕಲಬುರಗಿ ತಾಲೂಕಿನ ಔರಾದ್ ಗ್ರಾಮದಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಉಷ್ಣಾಂಶದ ತೀವ್ರತೆ ಹೆಚ್ಚಿದ ಕಾರಣ ಹವಾಮಾನ ಇಲಾಖೆ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆಯವರೆಗೆ ಅನಾವಶ್ಯಕ ಹೊರಗೆ ಬರದಂತೆ ಜಿಲ್ಲಾಡಳಿತ ಜನರಿಗೆ ಸೂಚಿಸಿದೆ. ಇನ್ನು ಬಿಸಿಲಿನ ಪರಿಣಾಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅದರಲ್ಲಿಯೂ ಚಿಕ್ಕ ಮಕ್ಕಳಲ್ಲಿ ಹಾಗೂ ವಯೋವೃದ್ಧದಲ್ಲಿ ಡಿಹೈಡ್ರೇಷನ್ನಿಂದ ವಾಂತಿ ಭೇದಿ ಸೇರಿದಂತೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಟೆಂಪರೇಚರ್ ಜಾಸ್ತಿ ಇದ್ರೆ ನಿಮಗೆ ಇಫ್ ಯು ಆರ್ ಎಫೆಕ್ಟೆಡ್ ವಿತ್ ಇಟ್, ಸೊ ಯು ವಿಲ್ ಫೀಲ್ ಲೈಕ್ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬರೋ ಥರ ಅಂತ ಅನ್ಸುತ್ತೆ ನಿಮಗೆ, ಅಥವಾ ಗಿಡಿನೆಸ್ ಅನ್ಸುತ್ತೆ, ಚಕ್ಕರ್ ಅಂತ ಹೇಳ್ತೀವಿ, ಗಿಡಿನೆಸ್ ಅನ್ಸುತ್ತೆ ನಿಮಗೆ. ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಯಾಕಂದ್ರೆ ಬ್ಲಡ್ ಡೈಲ್ಯೂಷನ್ ಆಗುತ್ತೆ, ದಟ್ ಗೋಸ್ ಟು ದ ಸ್ಕಿನ್ ಅಂಡ್ BP ಲೋ ಆಗುತ್ತೆ. ಸೊ ಇದರಿಂದ ಹಾರ್ಟ್ ಮೇಲೆ ಬಹಳಷ್ಟು ಒತ್ತಡ ಬೀಳುತ್ತೆ, ಇದರಿಂದ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಬ್ರೈನ್ ಸ್ಟ್ರೋಕ್ಸ್ ಆಗುತ್ತೆ, ದೇರ್ ಇಸ್ ಗೋಯಿಂಗ್ ಟು ಬಿ ಡಿಹೈಡ್ರೇಷನ್. ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಕಲಬುರಗಿ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ದಾಖಲಾಗಿದೆ. ಮೇ ತಿಂಗಳಲ್ಲಿ ರಣಬಿಸಿಲು ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಓಂ ಪ್ರಕಾಶ್, H300, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ರಣಬಿಸಿಲ ಹೊಡೆತಕ್ಕೆ ಜನರು ಅಕ್ಷರಶಃ ತತ್ತರಿಸಿದ್ದಾರೆ. ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದು
ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಉಷ್ಣಾಂಶ ಏರಿಕೆ ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೂರ್ಯನ ಪ್ರತಾಪಕ್ಕೆ ಜನರು ತತ್ತರ. ರಣ ಬಿಸಿಲಿಗೆ ಬಸವಳಿದ ಕಲಬುರಗಿ, ನೆತ್ತಿ ಸುಡುವ ಸೂರ್ಯ. ರಣ ಬಿಸಿಲಿಗೆ ಬಸವಳಿದ ಜನರು, ಬಾಯಾರಿದ ಜನರಿಗಾಗಿ ಕುಡಿಯೋ ನೀರಿನ ವ್ಯವಸ್ಥೆ. ಹೌದು, ಕಲಬುರಗಿ ಜಿಲ್ಲೆಯ 4 ತಾಲೂಕುಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದೆ. ಉಷ್ಣಾಂಶ ಏರಿಕೆ ಜನರನ್ನ ಹೈರಾಣಾಗಿಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸೂರ್ಯದೇವ ನಿಗಿ ಕೆಂಡವಾಗಿದ್ದಾನೆ. ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇಲ್ಲಿ ದಾಖಲಾಗಿದೆ. ಚಿಂಚೋಳಿ ಹಾಗೂ ಅಫ್ಜಲ್ಪುರ ತಾಲೂಕುಗಳಲ್ಲಿ ತಲಾ 44.03 ಡಿಗ್ರಿ ಸೆಲ್ಸಿಯಸ್, ಆಳಂದ ತಾಲೂಕಿನಲ್ಲಿ 44.01 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಅದರಲ್ಲೂ ಕಲಬುರಗಿ ತಾಲೂಕಿನ ಔರಾದ್ ಗ್ರಾಮದಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಉಷ್ಣಾಂಶದ ತೀವ್ರತೆ ಹೆಚ್ಚಿದ ಕಾರಣ ಹವಾಮಾನ ಇಲಾಖೆ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆಯವರೆಗೆ ಅನಾವಶ್ಯಕ ಹೊರಗೆ ಬರದಂತೆ ಜಿಲ್ಲಾಡಳಿತ ಜನರಿಗೆ ಸೂಚಿಸಿದೆ. ಇನ್ನು ಬಿಸಿಲಿನ ಪರಿಣಾಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅದರಲ್ಲಿಯೂ ಚಿಕ್ಕ ಮಕ್ಕಳಲ್ಲಿ ಹಾಗೂ ವಯೋವೃದ್ಧದಲ್ಲಿ ಡಿಹೈಡ್ರೇಷನ್ನಿಂದ ವಾಂತಿ ಭೇದಿ ಸೇರಿದಂತೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಟೆಂಪರೇಚರ್ ಜಾಸ್ತಿ ಇದ್ರೆ ನಿಮಗೆ ಇಫ್ ಯು ಆರ್ ಎಫೆಕ್ಟೆಡ್ ವಿತ್ ಇಟ್, ಸೊ ಯು ವಿಲ್ ಫೀಲ್ ಲೈಕ್ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬರೋ ಥರ ಅಂತ ಅನ್ಸುತ್ತೆ ನಿಮಗೆ, ಅಥವಾ ಗಿಡಿನೆಸ್ ಅನ್ಸುತ್ತೆ, ಚಕ್ಕರ್ ಅಂತ ಹೇಳ್ತೀವಿ, ಗಿಡಿನೆಸ್ ಅನ್ಸುತ್ತೆ ನಿಮಗೆ. ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಯಾಕಂದ್ರೆ ಬ್ಲಡ್ ಡೈಲ್ಯೂಷನ್ ಆಗುತ್ತೆ, ದಟ್ ಗೋಸ್ ಟು ದ ಸ್ಕಿನ್ ಅಂಡ್ BP ಲೋ ಆಗುತ್ತೆ. ಸೊ ಇದರಿಂದ ಹಾರ್ಟ್ ಮೇಲೆ ಬಹಳಷ್ಟು ಒತ್ತಡ ಬೀಳುತ್ತೆ, ಇದರಿಂದ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಬ್ರೈನ್ ಸ್ಟ್ರೋಕ್ಸ್ ಆಗುತ್ತೆ, ದೇರ್ ಇಸ್ ಗೋಯಿಂಗ್ ಟು ಬಿ ಡಿಹೈಡ್ರೇಷನ್. ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಕಲಬುರಗಿ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ದಾಖಲಾಗಿದೆ. ಮೇ ತಿಂಗಳಲ್ಲಿ ರಣಬಿಸಿಲು ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಓಂ ಪ್ರಕಾಶ್, H300 ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ರಣಬಿಸಿಲ ಹೊಡೆತಕ್ಕೆ ಜನರು ಅಕ್ಷರಶಃ ತತ್ತರಿಸಿದ್ದಾರೆ. ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದು ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಉಷ್ಣಾಂಶ ಏರಿಕೆ ಮಕ್ಕಳು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೂರ್ಯನ ಪ್ರತಾಪಕ್ಕೆ ಜನರು ತತ್ತರ. ರಣ ಬಿಸಿಲಿಗೆ ಬಸವಳಿದ ಕಲಬುರಗಿ, ನೆತ್ತಿ ಸುಡುವ ಸೂರ್ಯ. ರಣ ಬಿಸಿಲಿಗೆ ಬಸವಳಿದ ಜನರು, ಬಾಯಾರಿದ ಜನರಿಗಾಗಿ ಕುಡಿಯೋ ನೀರಿನ ವ್ಯವಸ್ಥೆ. ಹೌದು, ಕಲಬುರಗಿ ಜಿಲ್ಲೆಯ 4 ತಾಲೂಕುಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದೆ. ಉಷ್ಣಾಂಶ ಏರಿಕೆ ಜನರನ್ನ ಹೈರಾಣಾಗಿಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸೂರ್ಯದೇವ ನಿಗಿ ಕೆಂಡವಾಗಿದ್ದಾನೆ. ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇಲ್ಲಿ ದಾಖಲಾಗಿದೆ. ಚಿಂಚೋಳಿ ಹಾಗೂ ಅಫ್ಜಲ್ಪುರ ತಾಲೂಕುಗಳಲ್ಲಿ ತಲಾ 44.03 ಡಿಗ್ರಿ ಸೆಲ್ಸಿಯಸ್, ಆಳಂದ ತಾಲೂಕಿನಲ್ಲಿ 44.01 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಅದರಲ್ಲೂ ಕಲಬುರಗಿ ತಾಲೂಕಿನ ಔರಾದ್ ಗ್ರಾಮದಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಉಷ್ಣಾಂಶದ ತೀವ್ರತೆ ಹೆಚ್ಚಿದ ಕಾರಣ ಹವಾಮಾನ ಇಲಾಖೆ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆಯವರೆಗೆ ಅನಾವಶ್ಯಕ ಹೊರಗೆ ಬರದಂತೆ ಜಿಲ್ಲಾಡಳಿತ ಜನರಿಗೆ ಸೂಚಿಸಿದೆ. ಇನ್ನು ಬಿಸಿಲಿನ ಪರಿಣಾಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅದರಲ್ಲಿಯೂ ಚಿಕ್ಕ ಮಕ್ಕಳಲ್ಲಿ ಹಾಗೂ ವಯೋವೃದ್ಧದಲ್ಲಿ ಡಿಹೈಡ್ರೇಷನ್ನಿಂದ ವಾಂತಿ ಭೇದಿ ಸೇರಿದಂತೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಟೆಂಪರೇಚರ್ ಜಾಸ್ತಿ ಇದ್ರೆ ನಿಮಗೆ ಇಫ್ ಯು ಆರ್ ಎಫೆಕ್ಟೆಡ್ ವಿತ್ ಇಟ್, ಸೊ ಯು ವಿಲ್ ಫೀಲ್ ಲೈಕ್ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬರೋ ಥರ ಅಂತ ಅನ್ಸುತ್ತೆ ನಿಮಗೆ, ಅಥವಾ ಗಿಡಿನೆಸ್ ಅನ್ಸುತ್ತೆ, ಚಕ್ಕರ್ ಅಂತ ಹೇಳ್ತೀವಿ, ಗಿಡಿನೆಸ್ ಅನ್ಸುತ್ತೆ ನಿಮಗೆ. ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಯಾಕಂದ್ರೆ ಬ್ಲಡ್ ಡೈಲ್ಯೂಷನ್ ಆಗುತ್ತೆ, ದಟ್ ಗೋಸ್ ಟು ದ ಸ್ಕಿನ್ ಅಂಡ್ BP ಲೋ ಆಗುತ್ತೆ. ಸೊ ಇದರಿಂದ ಹಾರ್ಟ್ ಮೇಲೆ ಬಹಳಷ್ಟು ಒತ್ತಡ ಬೀಳುತ್ತೆ, ಇದರಿಂದ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಬ್ರೈನ್ ಸ್ಟ್ರೋಕ್ಸ್ ಆಗುತ್ತೆ, ದೇರ್ ಇಸ್ ಗೋಯಿಂಗ್ ಟು ಬಿ ಡಿಹೈಡ್ರೇಷನ್. ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಕಲಬುರಗಿ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ದಾಖಲಾಗಿದೆ. ಮೇ ತಿಂಗಳಲ್ಲಿ ರಣಬಿಸಿಲು ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಓಂ ಪ್ರಕಾಶ್, H300 ರಿಪಬ್ಲಿಕ್ ಕನ್ನಡ, ಕಲಬುರಗಿ.